ಲಿಖಿತ್ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲಿದೆ ಅಂತ ಹೇಳೋಣ ಹೇಳಿ. ಏನು ಎಕ್ಸ್ಪೀರಿಯನ್ಸ್? ಅದು ಯಾವ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು? ಟ್ರೆಕ್ಕಿಂಗ್ ಇಂದು ಟ್ರೆಕ್ಕಿಂಗ್ ತುಂಬಾ ತುಂಬಾ ಇದು ಹಾಟ್ ಆಗಿದೆ ವೆದರ್. Next time Because Likhit is cool, but global warming made him hot. ನೈಸ್ ನೈಸ್. hot. Almost what? ಆ ಕಡೆ ಎಲ್ಲ ರೂಟ್ ಹಂಗೆ, ಅಲ್ಲೆಲ್ಲ ಎಕ್ಸ್ಪರ್ಟ್ ಡ್ರೈವರ್ಸ್ ಗಳೇ ಓಡಿಸ್ಬೇಕು. ನಂತರ ಒಬ್ಬ ಬೊಲಾನೋ ಒಬ್ರು ಮೆರಿ ಕ್ರಿಸ್ಮಸ್. ಮೆರಿ ಕ್ರಿಸ್ಮಸ್. ಓಕೆ, ಇಲ್ಲಿ ಕೊಡ್ಕೆಹಾರ ಹತ್ರ ಒಂದು ಕಡೆ ನಿಂತಿದ್ದೀವಿ. ಆ್ಯಂಡ್ ಹೊಸ ಅಡ್ಮಿಷನ್ ಹೇಮಂತ್ ಅವರ ತಮ್ಮ ಏನೋ, ಅವಾಗ ಚಿಕ್ಕ ಹುಡುಗ ಆಗಿದ್ದ, ಇವಾಗ ತುಂಬ ದೊಡ್ಡ ಹುಡುಗ ಆಗ್ಬಿಟ್ಟಿದ್ದಾರೆ. ಮಾತ್ರ ಏಜಲ್ಲ. ಆ್ಯಂಡ್ ಅಲ್ಲಿ ಗಾಡಿ ಹಾಕಿ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸು ಅಥವಾ ಏನಾದ್ರು ನೋಡುವ ಅಂತ ಬಂದಿದ್ದೇವೆ. ಬೆಳಗ್ಗೆ ಬೇಗ ಎದ್ದು ಬಂದಿರೋದಲ್ವಾ, ಅದಕ್ಕೋಸ್ಕರ. ಈಗ ಸದ್ಯಕ್ಕೆ ಇಲ್ಲಿ ಒಂದೇನೋ ಟೈರ್ ಸ್ಟಾಪ್ ಅಂತ ಇದೆ, ಇಲ್ಲಿಂದ ಗೈಡ್ ತೊಗೊಂಡು ಹೋಗ್ಬೇಕು ಅಂತ ಅಂತಿದ್ದಾರೆ. ಸೊ ಗೈಡ್ ಇಲ್ಲದೆ ಎಂಟ್ರಿ ಇಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಿ ಗೈಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್ಕಲಲ್ಲಿ ರೈಟ್ ತಗೋಬೇಕಂತ. ರೈಟ್ ತೊಗೊಂಡ್ವಲ್ಲ ಇಲ್ಲೇ. ರೈಟ್ ತಗೊಂಡು ಬುಕ್ ಮಾಡಿ ಸ್ಟ್ರೈಟ್ ಹೋಗ್ಬೇಕಂತ. ಬುಕ್ ಮಾಡಿ ಆಮೇಲೆ ಹೋಗೋದಿಲ್ಲಿ. ಅದು ಟ್ರೆಕ್ಕಿಂಗ್ ನೇಮ್ ಏನು ಹೇಳು? ಗಡೈಕನಲ್. ಗಂಗಡಿಕಲ್ ಫೀಲ್ ಮಾಡ್ತಿದ್ದಾರೆ ಇಲ್ಲಿ. ಇವರೇ ನಮ್ಮ ಟೀಮ್ ಲೀಡರು. ಇವರು ಇಲ್ಲಿ ನಿದ್ದೆ ಮಾಡ್ತಿದ್ದಾರೆ. ಆಂಟಿ ಅಂತ. ನೀರಿನ ಒಂದು ಹುಡುಕಾಟಕ್ಕೆ ಈಗ ಅಂತ್ಯ ಸಿಕ್ಕಿದೆ, ಯಾಕೆಂದರೆ ನೀರು ಇಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೇವೆ. ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿಲ್ಲಲ್ಲ, ನೆಕ್ಸ್ಟ್ ಹೇಳ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿವನ್. ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ಈಗ ನಾವು ಬಂದಿರೋದು ಗಂಡಕಲ್ ಅಥವಾ ಗುಂಡಕಲ್, ಐ ಫರ್ಗಾಟ್ ದ ನೇಮ್. ಒಂದು ಟ್ರೆಕ್ಕಿಂಗ್ ಇದೆ, ಆ ಟ್ರೆಕ್ಕಿಂಗಿಗೋಸ್ಕರ ಬಂದಿದ್ದೇವೆ. ಈಗ ಈ ಒಂದು ಚೆಕ್ ಪಾಯಿಂಟ್ ಇದೆ ಒಂದು ಇಲ್ಲಿ, ಆ ಚೆಕ್ ಪಾಯಿಂಟ್ ಹತ್ರ ನಿಲ್ಲಿಸಿ ಒಂದು ಆಫೀಸ್ ಇದೆ, ಆಫೀಸಿಗೆ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಗೈಡ್ ತೊಗೊಂಡು ಹೋಗಬೇಕು ಅಂತ ಅಂದಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ಆಫೀಸಿಗೆ ಹೋಗ್ತಾ ಇದ್ದೀವಿ. ಇದೇ ಆಫೀಸ್. ಇಲ್ಲಿ ಬಂದು ಐ ಡಿ ಎಲ್ಲ ತೋರಿಸಿ ಅಲ್ಲಿ ಗೈಡ್ನು ಬುಕ್ ಮಾಡಿ ಹೋಗುವುದು. ಗೈಡ್ ಎಲ್ಲ ಬುಕ್ ಆಗಿದ್ದಾರೆ, ಬಟ್ ಆಫೀಸಲ್ಲಿ ಐ ಡಿ ತೋರಿಸ್ಬೇಕಷ್ಟೆ. ಚೆನ್ನಾಗಿದೆ, ಏನೋ ಒಂಥರ ಇಲ್ಲಿ ಕೂಲ್ ಪ್ಲೇಸ್. Trekking officially starts now. ಈಗ ಇಲ್ಲಿಂದ ಪೀಕಿಗೆ ಹೋಗುವುದು. ಅಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಎಂಟ್ರಿ ಇರುತ್ತೆ, ಇಲ್ಲ. ಮಾಡ್ತಿದ್ದೆ ಹೇಮಂತ್, ಕೋಲ್ ಹಿಡ್ಕೊಂಡು ರೆಡಿ ಆಯ್ತು ಅವನೇ. ಓಯ್ ನಿಧಾನ. ವಾ, ಇದೊಂಥರ ಚೆನ್ನಾಗಿದೆ ಇಲ್ಲಿ ವೆದರು, ಫುಲ್ ಕೂಲ್ ವೆದರ್. ಹುಲಿ ನೀನು ಬರ್ತಿದ್ಯಲ್ಲ ಅಂತ. ಅಫಿಷಿಯಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಈಗ ಇಲ್ಲಿಂದ ಓಡ್ತಾ ಇದ್ದೀವಿ. ಸ್ವಲ್ಪ ದೂರ ಒಂಚೂರು ನೆರಳಿದೆ, ಮೋಸ್ಟ್ಲಿ ಮುಂದೆ ಏನು ನೆರಳಿಲ್ಲ ಅಂತ ಅನಿಸುತ್ತೆ, ನೋಡೋಣ ನೆಕ್ಸ್ಟ್. ಓಕೆ, ನಾವು ಹೋಗುತ್ತಿರುವಂತಹ ಪಾಯಿಂಟ್ ಇದು. ಇಲ್ಲಿಗೆ ಹೋಗ್ಬೇಕು. ಈಗ ಇಲ್ಲಿಂದ ನಡ್ಕೊಂಡು ಇಲ್ಲಿಂದ ಎಲ್ಲೋ ಹೋಗಿ ಅಲ್ಲಿ ಟಾಪ್ ಮೇಲೆ ಹೋಗ್ಬೇಕೀಗ. ಆ ಕಡೆ ಏನೋ ಡ್ಯಾಮ್ ಇದೆಯಂತೆ, ನೋಡೋಣ ಹೇಗಿರುತ್ತೆ ಅಂತ. ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಓಹ್, ಅಲ್ಲಿ ಜನರು ಮೇಲತ್ತಿದ್ದಾರೆ. ಈಗ ನಾವು ಇಲ್ಲಿಂದ ಇಳಿದು ಹತ್ತಿಬಿಟ್ಟು ಅಲ್ಲಿಗೆ ಹೋಗಬೇಕು. ಅದ್ರ ಮೇಲ್ಗಡೆ ವ್ಯೂ ಪಾಯಿಂಟ್. ಪರವಾಗಿಲ್ಲ, ಜಾಗ ಚೆನ್ನಾಗಿರಂಗಿದೆ. ಇಲ್ಲಿಂದ ದಾರಿ, ಅಲ್ಲಿಂದ ಬಂದು ಇಲ್ಲಿಂದ ಹತ್ಬಿಟ್ಟು ಈಗ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ಬ್ರೇಕ್ ಅಂತ ನಾನು ಇಲ್ಲಿ ನೆರಳಿಗೆ ಬಂದು ಕೂತಿದ್ದೇನೆ. ಸ್ವಲ್ಪ ರೆಸ್ಟ್, ಯಾಕೆಂದರೆ ಬಿಸಿಲು ಜಾಸ್ತಿ ಇದೆ. ಈ ಬಿಸಿಲು ಹತ್ತಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಬಟ್ ಆದರೂ ಹತ್ತುವ.
ಈಗ ಒಂದು ಸ್ವಲ್ಪ ಹತ್ತು ಬಂದಿದ್ದೀವಿ, ಅರ್ಧ ದಾರಿವರೆಗೂ. ಬಟ್ ಈ ಬಿಸಿಲಲ್ಲಿ ಬರೀ ಹತ್ತುವುದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಹಾಂ ಹೌದು, ಸುರ್ಸು ಹೌದು ಹೌದು, ಬೇವ ಸುರ್ಸು. ಹಾಂ ಹತ್ತಿ 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 ವಾ, ಅಟ್ ಲಾಸ್ಟ್ ಒಂದು ಸ್ವಲ್ಪ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಇದು ತುಂಬ ದೊಡ್ಡದಲ್ಲ, ಸ್ವಲ್ಪ ಚಿಕ್ಕ ವ್ಯೂ ಪಾಯಿಂಟ್. ಅಲ್ಲಿದೆ ದೊಡ್ಡ ವ್ಯೂ ಪಾಯಿಂಟ್, ಅಲ್ಲಿದೆ. ಇದು ಚಿಕ್ಕ ವ್ಯೂ ಪಾಯಿಂಟ್. ಆ ವ್ಯೂ ಪಾಯಿಂಟ್ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಹೊರಟ್ರೆ ಸ್ವಲ್ಪ ಮೇಲೆ ಹೋಗ್ತೀವಿ. ಇದು ಹೋಗ್ತಾ ಇದ್ದಾರೆ, ಯಾಕೋ ರೆಸ್ಟೋರೆಂಟ್ ಇದ್ದಾರೆ. ಈಗ ಇವಳೆ ಮೇನ್ ಹೋಗುವ. ಅಕ್ಯೂಸು. ಹಾಂ, ಊರ್ ಬಸ್ ಥರ 10 ಮೀಟ್ರಿಗೆ ಹತ್ತು ಸ್ಟಾಪ್ ಕೊಡ್ತಾವಳೆ. ರೆಸ್ಟ್ ಪವನ್ ಅವರು ರೆಸ್ಟ್ ಅಂತಿದ್ದಾರೆ. ಇಲ್ಲಿ ಹತ್ತಬೇಕು ಬಿಸಿಲಲ್ಲಿ. ಎದುರು ಈಗ ಕಳೆದಾರಿ ಇಳಿಯಕ್ಕ ಹತ್ತಕ್ಕಂತೂ ಹತ್ತಲೇಬೇಕು, ನೋ ಅದರ್ ಆಪ್ಷನ್. ವಾವ್, ವಾಟ್ ಎ ವ್ಯೂ. ಇನ್ನು ಈ ವ್ಯೂ ನೋಡಿ, ಈ ಕಡೆ ಚಿಂದಿದೆ. ಈ ಕಡೆ ಸ್ವಲ್ಪ ಫಾಗ್ ಅನಿಸುತ್ತೆ, ಬಟ್ ಈ ಕಡೆ ಫುಲ್ ಕ್ಲಿಯರ್ ವ್ಯೂ. ದಿಸ್ ಈಸ್ ಅ ನಾರ್ಮಲ್ ಆ್ಯಂಗಲ್. ನಾರ್ಮಲ್ ಆ್ಯಂಗಲಲ್ಲಿ ಈ ರೇಂಜಿಗೆ ಹೈಟ್ ಇದೆ. ವಾಟ್ ಎ ಪ್ಲೇಸ್. ಇಲ್ಲಿ ಸಿ, ಇದು ನಾರ್ಮಲ್. ಈ ನಾರ್ಮಲಿಂದ ಈ ರೇಂಜಿಗಿದೆ ಸ್ಲೋಪು. ಅದಕ್ಕೆ ಹತ್ಕೊಬರ್ತಾ ಇರೋದು. ಅಲ್ಲಿ ನೋಡಿ, ಅಲ್ಲಿ ಇಲ್ಲಿಂದ ಹತ್ಕೊಬರ್ತಿದ್ದಾರೆ ಜನ. ಸ್ಲೋಪ್ ತುಂಬ ಇದೆ ಮಾತ್ರ, ತುಂಬ ಸ್ಲೋಪ್. ಬಿಸಿಲಲ್ಲಿ ಹತ್ತೋದು ಅಂದರೆ ಎಲ್ಲ ನೈಸ್. ಮಿಸ್ಟರ್ ಹೇಮಂತ್ ಅವರೇ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸಂಜು, ನೀನು ಎಕ್ಸ್ಪೀರಿಯನ್ಸ್ ಹೇಳ್ಕೊ. ಆಲ್ರೆಡಿ ಮಲ್ಕೊಬಿಟ್ಟವ್ರೆ, ನೀವ್ ಹೇಳಿ. ಚೆನ್ನಾಗಿದೆ, ಬಿಸಿಲು ಜಾಸ್ತಿ. ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಮತ್ತೆ ನೋಡಿ, ನಾನು ಕೆಳಗಡೆ ಬೆಳ್ಳೋಗಿದ್ದೆ, ಹತ್ ಮೇಲೆ ಕರ್ರಗಾಗ್ಬಿಟ್ಟಿದ್ದೀನಿ. ಅರ್ಥ ಮಾಡ್ಕೊಂಡು ನೀವು ಅನ್ಕೋತಾ ಇದ್ದಾನೆ ಅಷ್ಟೇ. ಆಮೇಲೆ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲಿದೆ ಅಂತ ಹೇಳೋಣ, ಹೇಳಿ. ಏನ್ ಎಕ್ಸ್ಪೀರಿಯನ್ಸ್? ಅದು ಯಾವ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು? ಟ್ರೆಕ್ಕಿಂಗ್ ಇಂದು ತುಂಬಾ ಇದು ಹಾಟ್ ಆಗಿದೆ ವೆದರ್. Because Likith is cool, but global warming made him hot. ನೈಸ್. ಅಟ್ ಲಾಸ್ಟ್ 1:52ಕ್ಕೆ ಪೀಕಿಗೆ ಬಂದು ತಲುಪಿದ್ದೇವೆ. ಇದೇ ಪೀಕ್. ಇಲ್ಲಿಂದ ವ್ಯೂ ಈ ಕಡೆ ಅಂತೂ ಫುಲ್ಲು ಮಸ್ತ್ ವ್ಯೂ ಇದೆ ನೋಡಿ, ಫುಲ್ ಮಸ್ತ್ ವ್ಯೂ. ಬಟ್ ಗ್ರೀನರಿ ಅಷ್ಟಿಲ್ಲ ಈಗ, ಯಾಕೆಂದರೆ ಚಳಿಗಾಲ ಅಲ್ವಾ. ಆ್ಯಂಡ್ ಇಲ್ಲೂ ಕೂಡ ವ್ಯೂ ಇದೆ, ಬಟ್ ಫಾಗ್ ಇದೆ ಇಲ್ಲಿ, ಅದರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಬಟ್ ವ್ಯೂ ಮಾತ್ರ ಮಸ್ತ್ ವ್ಯೂ. ಬಿಸಿಲೊಂದು ಇರಬಾರ್ದಿತ್ತು ಅಷ್ಟೇ, ಬಿಸಿಲಿರೋದ್ರಿಂದ ಸುಸ್ತಾಗಿತ್ತು. ವೆರಿ ನೈಸ್. ದಿಸ್ ಈಸ್ ದ ವ್ಯೂ ಪಾಯಿಂಟ್. ಏನು ಮಸ್ತಿದೆ ನೋಡಿ. ಆ್ಯಂಡ್ ಇಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ವ್ಯೂ. ಬಿಸಿಲು. ದಿಸ್ ವ್ಯೂ ಇಸ್ ಆಲ್ಸೋ ವೆರಿ ಗುಡ್. ಅಲ್ಲಿಂದ ಇಲ್ಲಿಗೆ ಬಂದಿದೆ. ಈಗ ಸ್ವಲ್ಪ ಮೇಲೆ ಅಷ್ಟೇ. ವ್ಯೂ ಸೂಪರ್. ಬಟ್ ಹತ್ತಬೇಕಾದ್ರೆ ಹುರಿದೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಬಿಸಿಲಿದೆ. ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು ಎಲ್ಲರೂ. ಬನ್ನಿ. ಈಗ ಬರುವಾಗ ಒಂದು ಕೋಲ್ ಸಿಕ್ಕಿದೆ. ಇಳಿಯುವಾಗ ತುಂಬ ಅಂದರೆ ತುಂಬ ಸ್ಲೋಪ್ ಇದೆ. ಸೊ ಕೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಈ ಥರದ್ದು ಸ್ವಲ್ಪ ದೊಡ್ಡ ಸ್ಟಿಕ್ ತೊಗೊಬಿಟ್ಟು ಇಳಿಯುವಾಗ ಇದನ್ನು ಸಪೋರ್ಟಿಗೆ ತೊಗೊಂಡು ಇಳಿದ್ರೆ ಒಳ್ಳೆಯದು. ಅದಕ್ಕೋಸ್ಕರ ನಾವು ಒಂದು ಸ್ಟಿಕ್ ತೊಗೊಂಡು ಬಂದಿದ್ದೇವೆ.
ಹತ್ತುವಾಗ ಏನು ಬೇಕಾಗಲ್ಲ ಅಂತ ಮೋಸ್ಟ್ಲಿ, ಬಟ್ ಇಲ್ಲಿವಾಗಂತೂ ಬೇಕೇ ಬೇಕು, ಯಾಕೆಂದರೆ ತುಂಬ ಸ್ಲಿಪ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಗೈಡ್ ಬೇಕು ಅಂತ ಅಂತಾರೆ, ಬಟ್ ಗೈಡಿಂದ ಏನು ಅಷ್ಟೊಂದೇನು ಯೂಸೇ ಇಲ್ಲ. ಸುಮ್ಮನೆ ನೀವು ಬಂದರೆ ಆರಾಮಾಗಿ ಪಾತ್ ಇದೆ, ಆ ಪಾತ್ ಫಾಲೋ ಮಾಡ್ಕೊಂಡು ಬಂದರೆ ಒಳ್ಳೆಯದು, ಆರಾಮಾಗಿ ನೀವು ಹತ್ತು ಬರ್ಬೋದು. ನೀವೇನಂತೀರ ಪವನ್, ಸರಿನಾ? ಸ್ಕ್ಯಾಮ್ ಅಲ್ಲ, ಒಬ್ರಿಗೆ 200 ರೂಪಾಯಿ. ಸುಮ್ಮನೆ ಅವ್ರಿಗೆ ಏನು ಮಾಡ್ತಾರೆ, ಸುಮ್ಮನೆ ಹಿಂಗೆ ಬರ್ತಾರೆ ಅಷ್ಟೇ. ಅಲ್ಲಿ ಇದು ಪಾತ್ ಎಷ್ಟು ನೀಟಾಗಿದೆ ನೋಡಿ ಇಲ್ಲಿ ಅಲ್ವಾ. ನಾವೇ ಬೇಗ ಕೂತಿದ್ವಿ, ಈಗಲೂ ಅಷ್ಟೇ ಅವ್ರು ಬಿಟ್ಬಿಟ್ಟು ನಾವೇ ಹೋಗ್ತಿದ್ದೀವಿ ಇನ್ನೂ ಹಂಗೆ. ಸೊ ನೋಡಿ, ಇಲ್ಲಿ ಬಂದಮೇಲೆ ಅದನ್ನು ನೀವು ಯಾವ ಥರ ಮಾಡ್ಕೊತೀರಾ, ನಿಮ್ಮ ಕನ್ವೀನಿಯನ್ಸ್ ಮೇಲೆ ಬಿಟ್ಟಿದ್ದದು. ಈಗ ವಾಪಸ್ ಹೋಗ್ತಾ ಇದ್ದೇವೆ. ಇಳಿಯುವುದು ಸ್ವಲ್ಪ ಕಷ್ಟ ಇರ್ತದೆ, ಬಟ್ ಸ್ಟಿಲ್ ಗೋಯಿಂಗ್. ಈಗ ಇಳಿತಾ ಇದ್ದೇವೆ. ಅರ್ಧ ದೂರಕ್ಕೆ ಬಂದಿದ್ದೇವೆ ಆಲ್ರೆಡಿ, ಇನ್ನೊಂದು ಅರ್ಧ ದೂರ ಇದೆ ಅನಿಸುತ್ತೆ. ಅಲ್ಲೊಂದು ಅರ್ಧ ವ್ಯೂ ಪಾಯಿಂಟ್ ಇದೆ. ಏನೇನೋ ಏನೋ ಲೈಫಲ್ಲಿ ಈ ತರ ಕಷ್ಟಗಳೇ ಬರ್ತಿರುತ್ತೆ, ಮೆಟ್ಟಿ ನಿಲ್ಬೇಕು. ಹೌದು, ಕರೆಕ್ಟ್ ಕರೆಕ್ಟ್. ಅವಳ ಬಿಟ್ಟೋದು ಒಂದು ತಲೆ ಕೆಡಿಸ್ಕೋಬಾರ್ದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವಳ ಲಾಸು. ನಾವು ಚೆನ್ನಾಗಿ ನೋಡ್ಕೊಂಡು ಎಲ್ಲ ತರ ಮಾಡಿ ತೃಪ್ತಿ ಕಳಿಸ್ಕೊಟ್ಟಿರ್ತೀವಿ. ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಬಿಟ್ಟೋಗ್ಬಿಡ್ತಾರೆ. ತುಂಬಾ ತೃಪ್ತಿ ಕೊಟ್ಟಿರ್ತಾನೆ, ಕೇರ್ ಮಾಡಿರಲ್ಲ. ಓಕೆ, ಈಗ ಟ್ರೆಕ್ ಮುಗಿಸ್ಕೊಂಡು ಆಲ್ಮೋಸ್ಟ್ 358ಗೆ ಬಂದಿದ್ದೇವೆ ಇಲ್ಲಿಗೆ ಕೆಳಗೆ. ಆಲ್ಮೋಸ್ಟ್ ಕೆಳಗೆ, ಇನ್ನೂ ಸ್ವಲ್ಪ ದೂರ ಹೋದರೆ ಕಾರಲ್ಲೇ ಇರುತ್ತೆ. ಅಲ್ಲಿ ಹೋಗಿ ಬಂದಿದ್ದು ಮೇಲೆ. ಇವಾಗ ಏನು ಕ್ಲಿಯರಾಗಿ ಬರ್ತಾ ಇದೆ, ಬಿಕಾಸ್ ಫಾಗ್ ಕ್ಲಿಯರ್ ಆಗಿದೆ, ಅದಕ್ಕೆ ಸೂಪರ್ ಇದೆ. ಇವರು ಈಗ ಬರ್ತಾ ಇದ್ದಾರೆ ಹಿಂದೆ, ಆ್ಯಂಡ್ ಇವರು ಈಗ ಹೋಗ್ತಿದ್ದಾರೆ ಮುಂದೆ. ಅಷ್ಟು ಟಾಪಿಗೆ ಹೋಗಿದ್ವಿ, ಪರವಾಗಿಲ್ಲ. 4 ಕಿಲೋಮೀಟರ್ಸ್ ಅಂತಾರೆ, ಬಟ್ 4 ಕಿಲೋಮೀಟರ್ಸೇ, ಬಟ್ ಹೈಕ್ ಇದೆ, ತುಂಬ ತುಂಬ ಅಂದರೆ ತುಂಬ ಹೈಕಿಂಗು. ಈ ಥರ ಕಾಡಿಗೆ ಎಂಟ್ರಿ ಕೊಟ್ಟರೆ ಬಿಸಿಲಿನಿಂದ ನಡೆದು ಏನೋ ಒಂಥರ ಚಿಂದಿ ಅನಿಸುತ್ತಿಲ್ಲಿ. ಥಂಡ ಥಂಡ ಕೂಲ್ ಕೂಲ್ ಎಫೆಕ್ಟ್ಸ್. ಎಲ್ಲ ನೀರಂತೂ ಇಲ್ಲ ಅಷ್ಟೇ. ಬರ್ತಿದ್ದಾರೆ. ಸೂಪರ್ ಸೂಪರ್. ಈ ಥರ ಒಂದು ಲೈಟಾಗಿ ಬಿಸಿಲು ಬೀಳ್ತಾ ಇರಬೇಕು, ಜಾಸ್ತಿ ಜೋರಾಗಿ ಬರಬಾರ್ದು. ಅಲ್ಲಂತೂ ಬಿಸಿಲಲ್ಲಿ ಫುಲ್ ಫ್ರೈ ಮಾಡ್ದಂಗೆ ಆಗಿದೆ ನಮ್ಮನ್ನು. ಬಟ್ ಇದೊಂಥರ ಏನೋ ಒಂಥರ ಚೆಂದ. ಆಗ್ಬಿಟ್ಟಿದೆ ಅಲ್ಲ. ಹೆಂಗ್ ಹೋಯ್ತ ಪವನ್? ಇಲ್ಲಿ ಕೋಲ್ ಇಲ್ಲ. ಓಕೆ, ಜಾಗ ಐತಿ, ಬೇರೆ ತಗೋಯ್ತಾರೆ ಪಾಪ. ನೋಡಿ, ಕೋಲ್ಗಳು ಇಲ್ಲಿರ್ತಾವೆ, ತಗೋಗಿ ಬಂದವರು. ಈಗ ಇದೆ ಎಕ್ಸಿಟಿಂಗ್. ಅದು ಗೊತ್ತಾಗ್ಲಿಲ್ಲ, ಅಲ್ಲಿದ್ದಾವೆ. ನಾವು ಇಲ್ಲಿಟ್ಟಿದ್ದೀವಿ, ಅಲ್ಲಿರ್ಬೇಕಿತ್ತು ಆ್ಯಕ್ಚುಲಿ. ಹೇಮಂತ್ ಎಲ್ಲಿಟ್ಟಂಗೆ ಗೊತ್ತಿಲ್ಲ. ಹಾಂ, ಹೇಳಿ ಸರ್. ಅವ್ರದ್ದು ಹೇಳಿ. ಈಗ ವಾಪಸ್ ಬಂದಿದ್ದೇವೆ ಎಲ್ಲ. ಹೌ ವಾಸ್ ಇಟ್? ನೈಸ್. ಹೌ ವಾಸ್ ಇಟ್? ಗುಡ್, ಸೂಪರ್. ಓಕೆ, ಲೆಟ್ಸ್ ಗೋ ನೌ. ಈಗ ವಾಪಸ್ ಈ ಒಂದು ಇದಕ್ಕೆ ಬಂದಿದ್ದೇವೆ, ಚೆಕ್ ಪಾಯಿಂಟ್ ಟೈಪ್. ಇಲ್ಲಿ ಏನಕ್ಕೆ ಅಂತಂದರೆ ಸ್ವಲ್ಪ ಊಟ ಅಥವಾ ಮ್ಯಾಗಿ ಏನಾದ್ರು ತಿನ್ಕೋಗೋಣ ಅಂತ. ಇಲ್ಲಿ ಮ್ಯಾಗಿ ಮಾಡೋಕ್ಕೆ ಅಂತ ಬಂದಿದ್ದೆ, ಮ್ಯಾಗಿ ತಿನ್ನೋಕ್ಕೆ ಅಂತ ಬಂದಿದ್ದೇವೆ, ಜೊತೆಗೆ ಮಾಡೋದುವೆ ಅಲ್ಲ. ಹಾಂ, ಇಲ್ಲ ನೂಡಲ್ಸ್ ಆ್ಯಂಡ್ ನಾಟ್ ನೂಡಲ್ಸ್, ಮ್ಯಾಗಿ ಫಸ್ಟ್. ಓಕೆ, ಈಗ ಮ್ಯಾಗಿ ತಿಂತಿದ್ವಿ. ಟೈಮ್ ಅರೌಂಡ್ 4:30 ಹತ್ತಿರ ಆಗಿರ್ಬೋದು. ಮಕ್ಕಳು 30 ವರ್ಷದ ಮೇಲೆ ಆತ ಮತ್ತೆ ಮಾಡ್ತಿದ್ದು. ಅದು ಬಂದಾಗಿಂದಾಗ ಇಬ್ರು ಮುರ್ಬೋದು. ಅವನು ನಾನು ಹೋಟ್ಲು ಮಾಡ್ತಿದ್ವಿ. ದಾವಣಗೆರೆಗೆ ಹೋದ್ರಾ? ದಾವಣಗೆರೆ ಪಕ್ಕ ನಮ್ಮೂರು ತಲವಾಲು ಅಂತ. ಬರೀ ನಮ್ಮೂರಾಗ ಇದ್ರು ಕಂಪ್ನಿ ಇದ್ದಾಗ. ಇಲ್ಲಿ ನಿಮ್ ಸೊಸೆ ಮೊಮ್ಮಕ್ಳು ಯಾರು ಇಲ್ವಾ? ಅಯ್ಯೋ, ಜಗ್ ಜನ ಅದಾರಮ್ಮ, ಇಲ್ಲಿ ಬರ್ಲಾರ್ದದಾರ ಹೊಸ. ನಿಮ್ಗೆ ಯಾಕೆ ಬೇಕು? ಮಗ ಇದ್ದಾನೆ, ನೋಡ್ಕೊತಾನೆ. ಈ ವಯಸ್ಸಲ್ಲಿಂದ ಕೆಲಸ ಎಲ್ಲ ಮಾಡ್ತೀರಾ? ಇವು ಐಟಮ್ ಎಲ್ಲ ಒಳಗಷ್ಟ ನೋಡು. ದಾವಣಗೆರೆ ಬರ್ತೀನಿ ಹೋಟ್ಲು. 25 ವರ್ಷದ ಹುಡುಗ. ಈಗ ಮ್ಯಾಗಿ ಆಯಿತು. ನೆಕ್ಸ್ಟ್
ಲೆಟ್ಸ್ ಗೋ. ಒಂದು ಶಾರ್ಟ್ ಬ್ರೇಕ್ಗೆ ಅಂತ ನಿಲ್ಲಿಸಿದ್ದೀವಿ. ಸಮಯ 6:05. ಇದು ಎಲ್ಲೋ ಕಳಸ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲಿ ಸ್ವಲ್ಪ ಶಾರ್ಟ್ ಬ್ರೇಕ್ ಅಂತ ನಿಲ್ಲಿಸಿದ್ದೀವಿ. ಲೆಟ್ಸ್ ಸಿ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ ಇಲ್ಲಿ. ಬಾಯ್. ಅದೇನು ಕಾಣಿಸ್ತಿಲ್ಲ. ಈಗ ಬಂದಿದ್ದೇನೆ. ಟೈಮ್ ಈಸ್ 10 o'clock. 10 o'clockಲ್ಲಿ ವಾಪಸ್ ಮನೆ ಹತ್ರ. ಓಕೆ, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಹೋಗ್ತಿದೆ ನಾರ್ಮಲ್ ಆ್ಯಂಗಲಲ್ಲಿ. ಹೇಳಿದೆ ಅಂತ ಬಂದಿದ್ದೀನಿ ಅಷ್ಟೇ ನಾನು.